ನನ್ ಮಗ ಆಡ್ದಂಗ ಆಡ್ತಾನೆ. ನಾನೇ ಗೆಲ್ಲಿಸ್ತೀನಿ ಬಾರೋ. ನನಗೆ ಬ್ಯಾಟಿಂಗ್ ಕೊಡ್ಲಿಲ್ವಲ್ಲ ನೀನು, ಸ್ಟ್ರೈಕ್ಗೆ ಇಳಿಲಿಲ್ಲ ನಾನು. ಗಾಯ್ಸ್ ಇವಾಗ ರಿವೆಂಜ್ ಮ್ಯಾಚು. ಫಸ್ಟ್ ಮ್ಯಾಚು ಊಸ್ಟ್ ಆಗಿದೆ, ಈ ಮ್ಯಾಚು ರೋಸ್ಟ್ ಮಾಡಿದ್ದೀನಿ ನಾನು. ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವಾಗ 9 ಗಂಟೆ ಆಗೈತೆ. ಇವಾಗ ಫಸ್ಟು ಫ್ರೆಶ್ ಅಪ್ ಆಗಿ ತಿಂದು ಇವತ್ತು ಬೇರೆ ನಮ್ಮ ಮನೇಲಿ ಕರೆಂಟ್ ತೆಗ್ದುಬಿಟ್ಟವ್ರೆ. ನಮ್ಮ ಮನೇಲೆಲ್ಲ ಎಲ್ಲ ಫುಲ್ ಮಧುಗಿರಿ ಕಡೆ ಎಲ್ಲ ಕಡೆ ತೆಗ್ದುಬಿಟ್ಟವ್ರೆ. ಅದಕ್ಕೋಸ್ಕರ ವೈಫೈ ಇಲ್ಲ ಅಂದರೆ ಫೋನಲ್ಲಿ ಏನು ನಾನು ನೋಡೋದೇ ಇಲ್ಲ. ಅದಕ್ಕೋಸ್ಕರ ಕ್ರಿಕೆಟ್ ಆಡೋಕ್ಕೆ ಹೋಗಬೇಕು. ಇವಾಗ ಫ್ರೆಶ್ ಅಪ್ ಆಗಿ ತಿಂದು ಕ್ರಿಕೆಟ್ ಆಡೋಕ್ಕೆ ಹೋಗಬೇಕು. ಬನ್ನಿ ಗೈಸ್, ಈಗ ಫ್ರೆಶ್ ಅಪ್ ಆಗಿ ಹೋಗೋಣ. ಗಾಯ್ಸ್ ಫೈನಲಿ ಫ್ರೆಶ್ ಅಪ್ ಆಗಿ ಈಗ ತಿಂಡಿ ತಿನ್ನೋಣ ಅಂತ ಕುಂತಿದ್ದೀನಿ. ತಿಂಡಿ ಬಂದುಬಿಟ್ಟು ಇದು ದೋಸೆ ಮತ್ತು ಹಾಗಲಕಾಯಿ ಪಲ್ಯ ಮತ್ತು ಚಟ್ನಿ. ಚಾರ್ಜ್ ಇಲ್ಲ ಅಂತ ಪವರ್ ಬ್ಯಾಂಕಲ್ಲಿ ಚಾರ್ಜ್ ಹಾಕೊಂಡು ವ್ಲಾಗ್ ಮಾಡ್ತಿದ್ದೀನಿ. ಗಾಯ್ಸ್ ಫೈನಲಿ ತಿಂದಿದ್ದಾಯಿತು. ಈಗ ನಮ್ಮ ಪುನೀತ್ ಹಾಕೊಂಡು ಕ್ರಿಕೆಟ್ ಆಡೋಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಗೈಸ್ ಈಗ ಹೋಗೋಣ. ನೋಡಿ ಗೈಸ್ ಎಲ್ಲ ಫೋನ್ ನೋಡ್ಕೊಂಡು ಕುಂತವ್ರೆ. ಚಾರ್ಜ್ ಇಲ್ಲ ಅಂದರೆ ನೋಡ್ಕೊಂಡು ಕುಂತವ್ರೆ. ಫೋನ್ ನೋಡ್ತಾನೆ ಇರ್ತಾರೆ. ಈಗ ಹಾಕೊಂಡು ಹೋಗ್ಬೇಕು ಫೀಲ್ಡ್ಗೆ. ಹೋಗೋಣ ಬನ್ನಿ. ಬಾರಲ್ಲೇ ಕೋರ್ ಬಾರ. ಕರ ಚೇತು, ಪುನೀತ, ಯಶವಂತ. ಯಾಕಲೇ ಬಾರೋ, ನಾನೇ ಗೆಲ್ಲಿಸ್ತೀನಿ ಬಾರೋ. ಹೇಳ್ತೆ? ಹೇಳು. ಟೈಲ್ಸು ಗೂಬೆ ಹೋಯ್ತು. ಬೌಲಿಂಗ್, ನಾವು ಬೌಲಿಂಗ್ ತಗೊಂಡಿದ್ದೀವಿ, ನೀವು ಬ್ಯಾಟಿಂಗ್ ಹೋಗ್ರಿ. ಲೇ ಇಲ್ಲಿ ಬಂದಾದ್ರು ಬಿಡೋ ಮಾತಾಡೋದು ಹುಡುಗಿ ಜೊತೆ. ಲೇ ಏನ್ರ ಇವಾಗ ಎಷ್ಟು ಸ್ಕೋರ್ ಅವ್ರದ್ದು? 24. 25ಕ್ಕೆ ವಿನ್ನು ಗೈಸ್. 24 ಟಾರ್ಗೆಟ್ ಕೊಟ್ಟು 25ಕ್ಕೆ ವಿನ್ನು. ಓಡ್ ಬಂದೆ ಅವಾಗ ಇನ್ನೂ ಹೊಡೆದಿರ್ಲಿ.
ನನ್ನ ಮಗ ಆಡ್ದಂಗೆ ಆಡ್ತಾನೆ. ಮಾತಾಡ್ತಿದ್ದ ನಮ್ ಟೀಮು ಅಂತ ಮಾತಾಡಿ ಇವಾಗ. ಯಾರು ಔಟು ಬಿಟ್ಟಿದ್ದೀನಿ ನೀನು. ನಾವು ಹೊಡೆದಿಲ್ಲ ಹತ್ ಕಡೆ. ನೀನ್ ಯಾಕೆ ರಿಚ್ ಆಗಿದ್ಯಾ? ಆಯ್ತು ಅವಾಗ ಯಾಕೆ ಗೆಲ್ಲಿಸ್ರಪ್ಪ. ನಿನ್ಗೆ ಗೆಲ್ಸ್ಬೇಕಾನೆ ನಾವಿಲ್ವ ನಾವು. ಆಯ್ತು ಏನೋ ಮಾಡ್ಕೊ ಹೋಗ್ರಪ್ಪ ಅಂತ. ಯಶವಂತ ನೋಡಿ ನಿನ್ಗೋಸ್ಕರ ಬಿಟ್ಕೊಟ್ಟಿದ್ದೀನಿ. ಇವಾಗ ಇವಾಗ ಒಂದು 6 ಬರಬೇಕು ನೋಡೋಣ. ಔಟ್ ಆಗ್ಬೇಕಲ್ಲ ಗೈಸ್. ಕೊನೆಗೂ ಈ ನನ್ನ ಮಗನ ಔಟ್ ಆಗ್ಬಿಟ್ಟ. ಎಷ್ಟೊಂದು ಗ್ಯಾಪ್ ಐತೆ. ಹೊಡೆದ್ರೇನೋ ಆ ಕಡೆಗೆ. ನನಗೆ ಬ್ಯಾಟಿಂಗ್ ಕೊಡ್ಲಿಲ್ವಲ್ಲ ನೀನು. ಸ್ಟ್ರೈಕ್ಗೆ ಇಳಿಲಿಲ್ಲ ನಾನು ನಾನು ವ್ಲಾಗ್ ಮಾಡಿರೋ ಯಾವ ಮ್ಯಾಚು ಗೆದ್ದಿಲ್ಲ. ಕೊನೆಗೂ ಸೋತ ಬಿಟ್ವಿ ಮ್ಯಾಚ್. ಗಾಯ್ಸ್ ಇವಾಗ ರಿವೆಂಜ್ ಮ್ಯಾಚು ಹೊಡಿಲೇಬೇಕು ಅಲ್ಲ, ಗೆಲ್ಲೇಬೇಕು. ರಿವೆಂಜ್ ಮ್ಯಾಚ್ ಆದ್ರೂ ನೀವು ಏನ್ ಮಾಡಿದ್ ಗೊತ್ತಾ, ಇನ್ನೊಂದ್ ಸತಿ 4 ಬಿಟ್ರಲ್ಲ, ಅಂದ್ರೆ ಲಾಸ್ಟ್ 4 ಬಿಟ್ವಲ್ಲ, ಅದೇ ಡ್ಯಾಮೇಜ್ ಆಗಿದ್ ಮ್ಯಾಚ್ ಅಲ್ವಾ. ಗಾಯ್ಸ್ ಫೈನಲಿ ಎ ಸೈಡ್ ಆಗೋಗ್ಬಿಡ್ತು. ಎಷ್ಟು ಈ ಸರಿ ಸ್ಕೋರ್ ಎಷ್ಟು ನಮ್ದು? 15 ಗೈಸ್ 15 ವಿನ್. ಅವ್ರಿಗಿಂತ ಕಡಿಮೆ ಟಾರ್ಗೆಟ್ ಕೊಟ್ಟಿದೀವಿ. ಈ ಸರಿ ನೋಡೋಣ ಗೆಲ್ತೀವೋ ಗೆಲ್ಲಲ್ವ ಅಂತ. ಗಾಯ್ಸ್ 3 ಓವರ್ ಆಗೈತೆ, 1 ರನ್ ಕೊಟ್ಟಿರೋದು. ಎಷ್ಟು? ಇನ್ನೊಂದು ಪುನೀತನ 1 ರನ್ ಕೊಟ್ಬಿಟ್ಟು ಅವನೇ. ಥೂ ನಿನ್ನ ಹೋಗು. ಅಂತ ಮೇಡಿನಾ? ಬಿಡ್ರಿ ಮಾಡು ಲಾಸ್ಟ್ ವಿಕೆಟು. ಅಯ್ಯೋ ಜಸ್ಟ್ ಮಿಸ್. ಮಾಡು ಗೈಸ್. ಇವಾಗ ಲಾಸ್ಟ್ ಬಾಲ್ ಐತೆ. ಲಾಸ್ಟ್ 1 ಬಾಲ್ಗೆ 4 ರನ್ ಬೇಕಿರೋದು. ಹಾಕಮ್ಮ. ಗೈಸ್ ಕೊನೆಗೂ ರಿವೆಂಜ್ ಮ್ಯಾಚ್ ಗೆದ್ಬಿಟ್ವಿ. ಚೇಂಜರ್ ಇವನೇ, ದ ಮ್ಯಾನ್ ಆಫ್ ದಿ ಮ್ಯಾಚ್, ಗೇಮ್ ಚೇಂಜರ್. ಇದ್ರ ಬಗ್ಗೆ ಏನು ಮಾತಾಡ್ತೀರಾ ನೀವು? ಫಸ್ಟ್ ಮ್ಯಾಚು ಊಸ್ಟ್ ಆಗಿದೆ, ಈ ಮ್ಯಾಚು ರೋಸ್ಟ್ ಮಾಡಿದ್ದೀನಿ ನಾನು. ಗಾಯ್ಸ್ ಫೈನಲಿ ಮನೆಗೆ ರೀಚ್ ಆದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ ನೋಡಿ ಗೈಸ್. ಹೆಂಗೆ ಕಾಲು ಆಡಿ ಹಂಗೆ ಆಗ್ಬಿಟ್ಟೈತೆ. ಏನಿಲ್ಲ, ಬಿತ್ಕೊಳ್ಳೋದಷ್ಟೇ. ಫುಲ್ ಟಯರ್ಡ್, ಬಿತ್ಕೊಬಿಡೋದು. ಗಾಯ್ಸ್ ಫೈನಲಿ ನನ್ನ ಮನೆ ಕಂಡು ಹಂಗೇನು ಇರಲಿಲ್ಲ. ಸ್ವಲ್ಪ ಎದ್ದು ಅದು ಇದು ಕೆಲಸ ಮಾಡ್ಕೊಂಡಿದ್ದೆ, ವ್ಲಾಗ್ ಮಾಡಿಲ್ಲ ಅಷ್ಟೇ. ಗೈಸ್ ಇವಾಗ ಫೈನಲಿ ಬೆಳಿಗ್ಗೆ ಎದ್ದಿದ್ದೀನಿ. ಎಷ್ಟು 7 ಗಂಟೆಗೇನೋ ಎದ್ಬಿಟ್ಟಿದ್ದೀನಿ. ಹೆವಿ ಟಯರ್ಡ್ ಆಗ್ತಾಯಿತ್ತಪ್ಪ. ಈಗ ಈ ಕೈ ಇಲ್ಲಿ ಹೆವಿ ನೋವ್ತಾಯಿದ್ದೆ. ಅದಕ್ಕೋಸ್ಕರ ನಾನು ವ್ಲಾಗ್ ಕೂಡ ಮಾಡಿಲ್ಲ. ಹೆವಿ ನೋವ್ತಾಯಿದ್ದು ಗುರು. ಈಗ ಕಾಲೇಜಿಗೆ ಬೇರೆ ಹೋಗಬೇಕು. ಎಣ್ಣೆ ಹಚ್ಕೊಬಿಟ್ಟು ಮನಿಕೊಬಿಟ್ಟೆ, ಸರಿಯಾಗಿ ನಿದ್ದೆ ಮಾಡಿದೆ. ಇವಾಗ ಸ್ನಾನಕ್ಕೆ ಹೋಗಬೇಕು. ಸ್ನಾನದಿಂದ ಬಂದು ಕಾಲೇಜಿಗೆ ರೆಡಿಯಾಗಿ ಕಾಲೇಜಿಗೆ ಹೋಗಬೇಕು. ಇವಾಗ ಬನ್ನಿ ಗಾಯ್ಸ್ ಫೈನಲಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಈಗ ತಿಂಡಿ ತಿನ್ನಕ್ಕೆ ಕೂತ್ಕೊಂಡಿದ್ದೀನಿ. ತಿಂಡಿ ಬಂದುಬಿಟ್ಟು ವಾಂಗಿ ಬಾತ್ ಮಾಡಿದ್ದು ನಮ್ಮಮ್ಮ. ಈಗ ತಿಂಡಿ ಕಾಲೇಜಿಗೆ ಹೋಗಿ ನಿಮಗೆ ಸಿಗ್ತೀನಿ. ಗಾಯ್ಸ್ ಫೈನಲಿ ಕಾಲೇಜಿಂದ ಮನೆಗೆ ಬಂದೆ, ಫ್ರೆಶ್ ಅಪ್ ಆಗಿದ್ದೀನಿ. ನಮ್ಮ ಕೇಕ್ ತಂದಿತ್ತು, ಕೇಕು. ಅದಕ್ಕೋಸ್ಕರ ತಿನ್ನೋಣ ಅಂತ ತಿಂತಾಯಿದ್ದೀನಿ. ನೋಡಿ ಯಾವ ಕೇಕು ಅಂತ ಗೊತ್ತಿಲ್ಲ. ಗೈಸ್ ಫೈನಲಿ ಮುಖ ತೊಳ್ಕೊಂಡು ಈಗ ಸಾಮಾನು ತರಕ್ಕೆ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಗೈಸ್ ಹೋಗೋಣ. ಗಾಯ್ಸ್ ಫೈನಲಿ ಸಾಮಾನು ತಗೊಂಡು ಬಂದೆ. ಇವಾಗ ಕರೆಕ್ಟಿಗೆ ಟೈಮು 12 ಗಂಟೆ ಆಗೈತೆ. ಸಾಮಾನು ಅವಾಗಲೇ ತಂದು ಇಕ್ಕಿದ್ದೀನಿ. ಈಗ ಏನು ಮಾಡ್ತಿದ್ದೀನಿ ಅಂದರೆ ರೆಕಾರ್ಡ್ ಬರೀತಾ ಇದ್ದೀನಿ. ನೋಡಿ ಗೈಸ್ ರೆಕಾರ್ಡ್ ಬರೀತಾ ಇದ್ದೀನಿ ಕಾಲೇಜಿಂದ. ಓಕೆ ಗೈಸ್ ಈಗ ವ್ಲಾಗ್ನ ಏನು ಮಾಡ್ತಿದ್ದೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.